RCB ಗೆಲ್ಬೇಕಾಗಿತ್ತು, ಏನು ಮಾಡಕ್ಕಾಗಲ್ಲ. ಬ್ಯಾಡ್ ಲಕ್. ಇಲ್ಲಿ ನಿಮ್ಗೇನ್ ಕೆಲಸ ಸಪೋರ್ಟ್ ಮಾಡಕ್ ಬಂದಿದೆ. ಅದ ಕಾರಣ ನಮ್ಮ ಉಂಡಾಡಿಗೊಂಡ ಶೆಪರ್ಡ್ ಇದಾರಲ್ಲ, ಅವ್ರು ಏನಕ್ಕಿದ್ದಾರೆ ಅಂತೇಳಿ ಟೀಮಲ್ಲಿ ಗೊತ್ತಾಗಲ್ಲ. ವಿರಾಟ್ ಕೊಹ್ಲಿ ಹೊಡಿಲಿಲ್ಲ, ಮ್ಯಾಚ್ ಹೋಯ್ತು ಅಷ್ಟೇ. ಇನ್ನೇನು ಡೆಲ್ಲಿ ವಿನ್ ಆಯ್ತು. ತಲೆ ಕೆಡ್ಸ್ಕೊಳ್ಳ ಸರ್, ನಾವು ಮತ್ತೆ ನಮ್ಮವರು ಎರಡು ಒಂದೇ. ಕ್ರಿಕೆಟ್ ಗೆಲ್ತಾ ಅಷ್ಟೇ ಸಾಕು ನಮ್ಗೆ. ಮ್ಯಾಚ್ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಕ್ಲಿಯರ್ ಆಗ್ತಿತ್ತು. ಒಂದು ಮಿಸ್ಟೇಕ್ ಏನಂದ್ರೆ ಶಿಪೇಡ್ ನ ಮಧ್ಯದಲ್ಲೇ ಇಳಿಸ್ಕೊಂಡು ನಮ್ಮ ಭುವನೇಶ್ವರ್ ಅಜ್ಲೇವುಡ್ ಯಾರನ್ನಾದ್ರೂ ಒಬ್ಬರು ಮೈನ್ ಬೌಲರ್ನ ಕೊನೆಗೆ ಇಟ್ಕೊಬೇಕಿತ್ತು. ಬಟ್ ಏನು ಮಾಡಕ್ಕಾಗಲ್ಲ. ಅವರು ಇಂಟೆನ್ಷನ್ ಏನಂದ್ರೆ ಮ್ಯಾಚ್ ಅಲ್ಲಿ ಶಿಪೇಡ್ ಕೊಟ್ಟಿದ್ರೆ ಅಲ್ಲೇ ಕ್ಲೋಸ್ ಆಗ್ತಿತ್ತು. ಸೊ ಅವರು ಆಲ್ಮೋಸ್ಟ್ ಡೆಡ್ ಲೈನ್ ವರ್ಗೂ ಪ್ರೆಷರ್ ಹಾಕೋಣ ಅಂತ ಬಂದ್ರು. ಬಟ್ ಏನ್ ಮಾಡಕ್ಕಾಗಲ್ಲ. ಸೊ ವಿ ವಿಲ್ ಟ್ರೈ ನೆಕ್ಸ್ಟ್ ಮ್ಯಾಚ್. ತುಂಬಾ ಬೇಜಾರಾಯ್ತು. ಯಾವಾಗ್ಲೂ RCB ಗೆಲ್ತಾರೆ ಅನ್ಕೊಂಡ್ ಬರ್ತೀವಿ, ಆದ್ರೆ ನೋಡಿದ್ರೆ RCB ಸೋತ್ಬಿಟ್ಟು ನಮ್ಗೆ ತುಂಬಾ ದುಃಖ ಕೊಡ್ತಾರೆ. ಎಂಜಾಯ್ ಮಾಡಿದ್ರಿ ಮ್ಯಾಚ್ ನ? ತುಂಬಾ ಖುಷಿ ಆಯ್ತು. ನಮ್ಗೇನು ಬೇಜಾರಿಲ್ಲ. 1000 ಮ್ಯಾಚ್ ಸೋತ್ರು RCB ಅಂಕಲ್ ಮಕ್ಕಳಿಗೆ ಹೇಳೋದೊಂದೇ, ಸತ್ರು ಸೋತ್ರು ಈ ಸಲಾನು ಕಪ್ ನಮ್ದೆ. ಹೇಗಿತ್ತು ಮ್ಯಾಚ್ ನೋಡಿದ್ರೆ? ಎಂಜಾಯ್ ಮಾಡಿದ್ರಿ? ಚೆನ್ನಾಗಿತ್ತು ಸರ್, ಎಂಜಾಯ್ ಮಾಡಿದ್ವಿ. ಲಾಸ್ಟ್ ಓವರ್ ಅಲ್ಲಿ ಸ್ವಲ್ಪ ತಪ್ಪಾಯ್ತು, ಬಟ್ ಅಪಾರ್ಟ್ ಫ್ರಮ್ ದಟ್ ಚೆನ್ನಾಗಿ ಆಡಿದ್ರು RCB. ಮಜಾ ಆಯ್ತು. ಹೇಗೆ ಮ್ಯಾಚ್ ಸೋಲಿಕ್ಕೆ ಏನ್ ಕಾರಣ ಅಂತ ಹೇಳ್ತೀರಿ? ಅಂದ್ರೆ ಏನೋ ಬ್ಯಾಟಿಂಗ್ ಬೌಲಿಂಗ್ ಅಂದ್ರೆ ಟಾಸ್ ನಲ್ಲಿ ಏನಾದ್ರು ಮಿಸ್ಟೇಕ್ ಆಯ್ತು? ಹೇಗೆ ಅವ್ರಿಗೆ ನಾಲೆಜ್ ಇದೆ ಅವರು. ಸರ್ ಹೇಗೆ ಎಂಜಾಯ್ ಮಾಡಿದ್ರಿ ಮ್ಯಾಚ್ ನ? ತುಂಬಾ ಎಂಜಾಯ್ ಮಾಡಿದ್ರಿ. ನನ್ನ ಮಗಳಿಗೋಸ್ಕರ ಬಂದಿದ್ದು. ಅವಳು ವಿರಾಟ್ ಕೊಹ್ಲಿ ಫ್ಯಾನ್, ನಾನ್ ಧೋನಿ ಫ್ಯಾನ್, ನಾನು ಹೆಂಡತಿನೂ ಕೊಹ್ಲಿ ಫ್ಯಾನ್. ಸೂಪರ್. ಮ್ಯಾಚ್ ನೋಡಿದ್ರಾ? ಯಾರು ಇಷ್ಟ ಹೇಳು. ಕೊಹ್ಲಿ. ಎಸ್ ಮೇಡಮ್, ಹೇಳಿ ಹೇಗೆ ಎಂಜಾಯ್ ಮಾಡಿದ್ರಿ ಮ್ಯಾಚ್? ತುಂಬಾ ಎಂಜಾಯ್. ಫಸ್ಟ್ ಟೈಮ್ ಬಂದಿರೋದು ಮ್ಯಾಚ್ ನೋಡಕ್ ಲೈವ್ ಆಗಿ. ಬಟ್ ನಾನು ಹೆಂಡತಿ ಬರ್ತಾಳೆ ಸೋಲ್ತಾಳೆ ಅಂತ RCB. ನಾನು ಹೆಂಡತಿ ಬಂದ್ರೆ ಸೋಲ್ತಾಳೆ RCB. ನೆಕ್ಸ್ಟ್ ಕರ್ಕೊಂಡ್ ಬರ್ತೀರಾ RCB ಮ್ಯಾಚ್ಗೆ? ಕರ್ಕೊಂಬರ್ತೀನಿ. RCB ಗೆಲ್ಬೇಕಾಗಿತ್ತು, ಏನು ಮಾಡಕ್ಕಾಗಲ್ಲ. ಬ್ಯಾಡ್ ಲಕ್. ಇಲ್ಲಿ ನಿಮ್ಗೇನ್ ಕೆಲಸ ಸಪೋರ್ಟ್ ಮಾಡಕ್ ಬಂದಿದೆ. ಮ್ಯಾಚ್ RCB ಚೆನ್ನಾಗಿತ್ತು. ಆಲ್ವೇಸ್ RCB ಸೈಡ್. ಚೆನ್ನಾಗಿದೆ ಮ್ಯಾಚ್. ಏನಿಲ್ಲ, ಮನೆ ಮಗ ಬಂದಿದ್ದ, ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ವು ಅಷ್ಟೇ ಮನೆ ಮಗನಿಗೆ. ಅಷ್ಟೇ. ರಾಹುಲ್ಗೆ ಬರ್ತಾ ಗಿಫ್ಟ್ ಕೊಟ್ಟಿದ್ದಾಗ ಅಷ್ಟೇ. ರಾಹುಲ್ಗೆ ಮನೆ ಮಗ ಅವರು, ಅದಕ್ಕೆ 2 ಪಾಯಿಂಟ್ ಕೊಟ್ಟು ಕಳಿಸಿದ್ವಿ ಅಷ್ಟೇ. ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ವಿ ಅಷ್ಟೇ. ಹೇಗೆ ಎಂಜಾಯ್ ಮಾಡಿದ್ರಿ ಮ್ಯಾಚ್ ನ? ಸರ್ ಚೆನ್ನಾಗಿತ್ತು ಮ್ಯಾಚು. ಎಕ್ಸ್ಪೆಕ್ಟ್ ಮಾಡಿದ್ವಿ RCB ವಿನ್ ಆಗುತ್ತೆ ಅಂತ. ಬಟ್ ಓಕೆ, ಸೋದ್ರು ಪರವಾಗಿಲ್ಲ, ನಾವು RCB ಸಪೋರ್ಟ್ ಮಾಡ್ತೀವಿ ಅಷ್ಟೇ. RCB ಆಕ್ಚುಲಿ RCB ಗೆಲ್ಲ ಮ್ಯಾಚ್ ಸೋತಿದ್ದಾರೆ. ಅದ ಕಾರಣ ನಮ್ಮ ಉಂಡಾಡಿಗೊಂಡ ಶೆಪರ್ಡ್ ಇದಾರಲ್ಲ, ಅವ್ರು ಏನಕ್ಕಿದ್ದಾರೆ ಅಂತೇಳಿ ಟೀಮಲ್ಲಿ ಗೊತ್ತಾಗಲ್ಲ. ಅವ್ರು ಸುಮ್ಮನೆ ಬ್ಯಾಟಿಂಗ್ ಮಾಡಕ್ ಬರಲ್ಲ, ಬೌಲಿಂಗ್ ಮಾಡಕ್ ಬರಲ್ಲ. ಸುಮ್ಮನೆ ಉಳ್ಕೊಂಡು ಫೀಲ್ಡಲ್ಲೂ ಬೀಳ್ತಾರೆ, ಬೌಲಿಂಗ್ ಮಾಡಕ್ ಬರಲ್ಲ. ಲಾಸ್ಟ್ ಓವರಲ್ಲಿ ಗೆಲ್ಲಬೇಕಾಗಿತ್ತು, ಗೆಲ್ಲ ಮ್ಯಾಚ್ ಸೋತಿದ್ದಾರೆ ಅಷ್ಟೇ. ಎಲ್ಲಿ ಹಿಡಿದ್ರು RCB ಅವರು? Last ಸ್ಕೋರ್ ಕಡಿಮೆ ಆಯ್ತಾ ಅಥವಾ ಬೌಲಿಂಗ್ ಅಲ್ಲ? ಹೇಗೆ ಲಾಸ್ಟ್ ಓವರ್ ಗೆಲ್ಲ ಮ್ಯಾಚ್ ಸೋತಿದ್ದಾರೆ ನಮ್ ಗುಂಡಾಡಿಗೊಂಡ ಅವನೊಬ್ಬನಿಂದ. ಇಲ್ಲಿದ್ರೆ ಗೆಲ್ಲ ಮ್ಯಾಚ್ ಇದು, ಫುಲ್ 100% ಗೆಲ್ಲ ಮ್ಯಾಚ್. ಥ್ಯಾಂಕ್ ಯು ಸರ್. ಏನ್ ಹೇಳ್ತೀರಾ RCB ಟೀಮ್ಗೆ? ಮುಂದಿನ ಮ್ಯಾಚ್ ದಯವಿಟ್ಟು ಗೆಲ್ರಿ. ಬೆಂಗಳೂರು ಜನ ನಿಮ್ಮನ್ನ ಇಲ್ಲಿ ಗೆಲ್ಲೋದಕ್ಕೆ ನೋಡೋದಕ್ಕೆ ಬರೋದು. ದಯವಿಟ್ಟು ಗೆಲ್ಲಿ ಇಲ್ಲಿ, ಅಷ್ಟೇ ರಿಕ್ವೆಸ್ಟ್. ಸೋತ್ವಿ, ಆದ್ರೂ ಲಾಸ್ಟ್ ಓವರ್ ತನಕ ಹೋಗಿ ಆಲ್ಮೋಸ್ಟ್ ವಿನ್ ಆಗೋ ತರ ಇತ್ತು ಮ್ಯಾಚು. ಖುಷಿ ಇದೆ. RCB ಆಲ್ವೇಸ್. RCB ಸೋಲಿಕ್ಕೆ ಏನ್ ಕಾರಣ? ನಾವ್ ಮಾಡಿದ್ ಏನ್ ಮಾಡಿದ್ರು ಎಲ್ಲಾನು ಕರೆಕ್ಟ್ ಆಗಿ ಮಾಡಿದ್ವಿ. ಲಾಸ್ಟ್ ಓವರ್ ಪ್ರಾಬ್ಲಮ್ ಇತ್ತು. ಸುಯಾಶ್ ಕೊಟ್ರು ರಿಸ್ಕ್ ಇತ್ತು, ರೊಮ್ಯಾರಿಯೋ ಕೊಟ್ರು ರಿಸ್ಕ್ ಇತ್ತು. ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. 1 ಬಾಲ್ ಅಷ್ಟೇ ಅಲ್ವಾ, 1 ವಿಕೆಟ್ ಇದ್ದಿದ್ರೆ ಅಕ್ಷರ್ಗೆ ಅವ್ರಿಗೆ ಇಂಜುರಿ ಆಗಿರ್ಲಿಲ್ಲ ಅಂದಿದ್ರು ನಾವು ವಿನ್ ಆಗ್ಬೋದಿತ್ತೋ ಏನೋ. ಡೇವಿಡ್ ಮಿಲ್ಲರ್ ಬಂದ್ಬಿಟ್ಟು 2 ಸಿಕ್ಸರ್ ಹೊಡೆದು ಮುಗಿಸಿದ್ರು ಮ್ಯಾಚು. ಅಲ್ಲ, ಸ್ಕೋರ್ ಎಲ್ಲರೂ ಕಡಿಮೆ ಆಯ್ತು ಅಂತ ಅನ್ಸ್ತಾ? ಸ್ಟಿಕಿ ಇತ್ತು ವಿಕೆಟ್. ನಮ್ಮ RCB ವಿಕೆಟ್ ತರ ಇರ್ಲಿಲ್ಲ. ಲಾಸ್ಟ್ ಮ್ಯಾಚ್ ನೋಡಿದ್ವಿ, ತುಂಬಾ ಸ್ಲೋ ಇತ್ತು ವಿಕೆಟ್. ಫಸ್ಟ್ ಮ್ಯಾಚು ಈ ಬಿಸಿಲಲ್ಲಿ ಡ್ರೈ ಆಗಿತ್ತು ಪಿಚ್ಚು. ಸ್ಲೋ ಇದ್ದಿರೋದ್ರಿಂದ ರನ್ಸ್ ಹೊಡಿಯಕ್ ಆಗ್ಲಿಲ್ಲ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಮ್ಯಾಚ್ ಏನ್ ಹೇಳ್ತೀರಿ RCBಗೆ? ನೆಕ್ಸ್ಟ್ ಮ್ಯಾಚ್ ನಮ್ದೇ GT ಮೇಲೆ. ತಿರ್ಗಾ RCB ವಿಲ್ ಬಿ ಬ್ಯಾಕ್ ಅಗೇನ್. ಖಂಡಿತ ಗೆಲ್ತೀವಿ ಈ ಸತಿ. ಫೈನಲ್ RCB ಖಂಡಿತ ಗೆಲ್ತೀವಿ. ವೆರಿ ಗುಡ್ ವಿರಾಟ್ ಕೊಹ್ಲಿ, ವೆರಿ ಗುಡ್ ಮ್ಯಾನ್. ವಿರಾಟ್ ಕೊಹ್ಲಿ ಹೊಡಿಲಿಲ್ಲ, ಮ್ಯಾಚ್ ಹೋಯ್ತು ಅಷ್ಟೇ. ಇನ್ನೇನು ಡೆಲ್ಲಿ ವಿನ್ ಆಯ್ತು. ಮ್ಯಾಚ್ ಸೋಲಿಕ್ಕೆ ಕಾರಣ ಏನು? RCB ಮ್ಯಾಚ್ ಇವತ್ತು ಸೋಲಿಕ್ಕೆ ಕಾರಣ ಏನು? ಕೊಹ್ಲಿ ರನ್ ಹೊಡಿಲಿಲ್ಲ ಇವತ್ತು. ಕೊಹ್ಲಿ ಹೊಡೆದಿದ್ರೆ 100% ಗೆಲ್ಲೋರು. ಮತ್ತೆ 3 ಓವರ್ ಇವರು ಆಡಲೇ ಇಲ್ಲ ನಮ್ಮವರು. ಲಾಸ್ಟ್ 3 ಓವರ್ ಅಲ್ಲಿ ರನ್ ಬಂದಿದ್ರೆ ಇದು ಆರಾಮಾಗಿ ನಾವು RCB ಗೆಲ್ತಾ ಇತ್ತು. ಆ ಫಾಲ್ಟ್ ಲಾಸ್ಟ್ 3 ಓವರ್ ಒಂದೊಂದು ಡಿಫೆಂಡ್ ಆಡ್ತಾ ಇದ್ದಾರೆ. ವಿಕೆಟ್ ಇದೆ, ಹೊಡಿಬೇಕಲ್ವಾ? ಹೊಡಿಲಿಲ್ಲ ಅವರು. ಫಾಲ್ಟ್ ಲಾಸ್ಟ್ 3 ಓವರ್ ನಮ್ಮವರು RCB ಅವರು ಹೊಡಿಲಿಲ್ಲ. ಅವ್ರು ಹೊಡೆದಿದ್ರೆ ಆರಾಮಾಗಿ ನಾವು ಗೆಲ್ತಾ ಇದ್ದೋ. ವಿರಾಟ್ ಕೊಹ್ಲಿ. ಅದೇ ಬೇಜಾರಾಯ್ತು. ಲಾಸ್ಟ್ ಓವರ್ ತನಕ ಹೋಪ್ಸ್ ಇತ್ತು, ಬಟ್ ಅಷ್ಟೊತ್ತಿಗೆ ವಿ ಆರ್ ಡಿಸಪಾಯಿಂಟೆಡ್. RCB ಸೋಲಿಕ್ಕೆ ಏನ್ ರೀಸನ್, ಕಾರಣ ಏನು?
ಐ ಥಿಂಕ್ ಲಾಸ್ಟ್ ಓವರ್ನಲ್ಲಿ ಬೌಲರ್ ಇನ್ನೂ ಚೆನ್ನಾಗೆ ನಮ್ಮ ಕಡೆಯವರು ಇದ್ದಿದ್ರೆ ಐ ಥಿಂಕ್ ಒಂದು ಚಾನ್ಸ್ ಇರೋದು, ಬಟ್ ಯಾ ಸ್ಯಾಡ್ಲಿನೋ. ತುಂಬಾ ಬೇಜಾರಾಗ್ತೈತೆ. ಅವ್ನು ಶಪರ್ಡ್ ಜಾಸ್ತಿ ಹೊಡ್ಸ್ಕೊಂಡ್ಬಿಟ್ಟ, ಆ ತರ ಅವ್ರ ಬದಲು ಬೇರೆಯವ್ರನ್ನ ಚೇಂಜ್ ಮಾಡ್ಬೇಕಾಗಿ ಕೇಳ್ಕೊಳ್ತೀನಿ. ನೀವು ಒಂದ್ ಮ್ಯಾಚಿಗೆ ನೀವು ಬೇಜಾರ್ ಮಾಡ್ಕೊಂಡ್ರಂಗೆ ಇನ್ನೂ ಮ್ಯಾಚ್ಗಳಿದಾವೆ. ಇಲ್ಲ, ಇನ್ನು ಬೌಲರ್ ಇನ್ನ ಇದ್ರು ಬೇರೆಯವರು ಆಡ್ಸ್ಬೋದಾಗಿತ್ತು, ಶಪರ್ಡ್ ಕೊಡಬಾರ್ದಾಗಿತ್ತು ಲಾಸ್ಟ್ ಓವರ್. ಇಲ್ಲ, ಭುವಿನ ಲಾಸ್ಟ್ ಓವರ್ ಇಡ್ಬೇಕಾಗಿತ್ತು. ತುಂಬಾ ಬೇಜಾರಾಗ್ತೈತೆ. ಕಾರಣ ಏನು ಅಂತ? ಜಿತೇಶ್ ಶರ್ಮಾ ಲಾಸ್ಟ್ ಅಲ್ಲಿ ಬಾಲ್ಗಳು ತಿನ್ಬಿಟ್ರು ಬಂದು, ಅವ್ರು ಆಡ್ಲಿಲ್ಲ. ಇನ್ನೂ ಸ್ಕೋರ್ ಹೊಡಿಬೋದಾಗಿತ್ತು, ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದವರು ಏನು ಹೊಡಿಲಿಲ್ಲ, ಅದರಿಂದ ಸೋಲಕ್ ಕಾರಣ. ನಮ್ಮ ಪಿಚಲ್ಲಿ ಇನ್ನೂ ಸ್ಕೋರ್ ಇರಬೇಕಿತ್ತು. ರೊಮಾರಿಯೋ ಬದಲು ಬೆತೆಲ್ನ ಟ್ರೈ ಮಾಡಬಹುದು. ಎಷ್ಟು ನೀವು ನಿರೀಕ್ಷೆ ಮಾಡಿದ್ರಿ ಸ್ಕೋರ್ನ? 200+ ಅಂತೂ 100% ನಿರೀಕ್ಷೆ ಮಾಡಿದ್ವಿ, ಕಡಿಮೆ ಆಯ್ತು. ಬೌಲಿಂಗ್ ಅಲ್ಲಿ ಶಫರ್ಡ್ ಆಡಿಸ್ಬೇಕು ಅಂದಿದ್ರೆ ಸೆಂಟ್ರಲ್ ಆಡಿಸ್ಬೋದಿತ್ತು. ಲಾಸ್ಟ್ ಇಟ್ಕೊಂಡಿದ್ದು ಸ್ವಲ್ಪ ಎಡವಟ್ ಆಯ್ತು RCB. ಲಾಸ್ಟ್ ತಲೆ ಯಾಕೆ ಕೆಡ್ಸ್ಕೊಳ್ಳೋದು ಸರ್, ನಾವು ಮತ್ತೆ ನಮ್ಮವರು ಎರಡೂ ಒಂದೇ. ಕ್ರಿಕೆಟ್ ಗೆಲ್ತಾ ಅಷ್ಟೇ ಸಾಕು ನಮ್ಗೆ. 17 ಸೀಸನ್ ಸಪೋರ್ಟ್ ಮಾಡಿದೀವಿ. ಒಂದ್ ಮ್ಯಾಚ್ ಸೋಲ್ತು ಅಂತ ಬಿಟ್ಕೊಳ್ಳೋ ಮಕ್ಕಳೆಲ್ಲ ಜೈ RCB ಅಷ್ಟೇ. ಗೆಲ್ತೀವಿ, ಈ ಸಲ ಕಪ್ ನಮ್ದೇ. ಪ್ರತಿ ಸಲ ಕಪ್ ನಮ್ದೇ. ಲಾಸ್ಟ್ ಓವರ್ ಭುವನೇಶ್ವರಿ ಕೊಡ್ಬೇಕಿತ್ತು, ಒಳ್ಳೆ ಕಂಟ್ರೋಲ್ ಮಾಡ್ತಿದ್ರು. ರನ್ಸ್ ಕೂಡ ಕಮ್ಮಿ ಆಗ್ತಿದ್ವು. ಜಾಸ್ತಿ ರನ್ಸ್ ಇದ್ರೆ ಒಳ್ಳೆ ಇನ್ನ ಡಿಫೆಂಡ್ ಮಾಡ್ಬೇಕಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಹೊಡೆದಿಲ್ಲ ನಾವು, ಆದ್ರೆ ಪರವಾಗಿಲ್ಲ. ಆದ್ರೂ ನಾವು ಯಾವಾಗಲೂ RCBನೇ. ಒಂದು 200 ರನ್ ಡಿಫೆನ್ಸ್ ಮಾಡಬೇಕಾಯಿತು. ವಿರಾಟ್ ಕೊಹ್ಲಿ ಆಡ್ತಾರೆ ಅಂತ ತುಂಬ ನಂಬಿಕೆ ಇತ್ತು, ಯಾಕೆಂದರೆ ಗ್ರೀನ್ ಜರ್ಸಿಲಿ ತುಂಬ ಚೆನ್ನಾಗಿ ಆಡ್ತಿದ್ರು ಅವರು. ಈ ಮ್ಯಾಚಲ್ಲಿ ತುಂಬ, ಯಾಕೆ ಪಟೇದಾರ್ ಕೈ ಕೊಟ್ಟರು, ಟಿಮ್ ಡೇವಿಡ್ ಅವರು ಕೈ ಕೊಟ್ಟರು. ಇದು ಫಿಲಿಪ್ ಸಾಲ್ಟ್ ಹೊಡೆದು ಬಿಟ್ಟರೆ ಬೇರೆ ಯಾರು ಅಂತ ಪರ್ಫಾರ್ಮೆನ್ಸ್ ತೋರಿಸಲಿಲ್ಲ. ಆಮೇಲೆ ಬೌಲಿಂಗಲ್ಲಿ ಭುವನೇಶ್ವರ್ದು ಒಳ್ಳೆ ಅದ್ಭುತವಾದ ಬೌಲಿಂಗು. ಆ ಬೌಲಿಂಗ್ ಆಮೇಲೆ ಈ ಸಪೋರ್ಟ್ಗೆ ಲಾಸ್ಟ್ ಓವರ್ ಕೊಡೋದು ವಯಸ್ಸಲ್ಲಿ ಅಥವಾ ಭುವನೇಶ್ವರ್ ಕುಮಾರ್ ಒಂದು ಓವರ್ ಇಟ್ಕೊಂಡು ಹೊಡೆದ್ರೆ ಬೆಂಗಳೂರು ಆರಾಮಾಗಿ ಗೆಲ್ಬೋದಾಯಿತು. ಇರಲಿ, ರಾಹುಲ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ನಮ್ಮವರು, ಇವರು ನಮ್ಮವರು. ಒಳ್ಳೇದಾಗಲಿ. ರಾಹುಲ್ಗೆ ಡೆಡಿಕೇಟ್ ಮಾಡ್ಬಿಟ್ರಾ? 100% ರಾಹುಲ್ಗೆ ಇದು ಡೆಡಿಕೇಟ್ ಮಾಡಿದ್ವಿ. ಓಕೆ, ಅಂದ್ರೆ ಲಾಸ್ಟ್ ಓವರ್ ವರೆಗೂ ಹೋಪ್ ಇತ್ತ ನಿಮಗೆ ಏನು ಅಂತ? 100% ಇತ್ತು, RCB ಗೆಲ್ತಾರೆ ಅಂತ ಒಂದು ಹೋಪ್ ಇತ್ತು. ಆದರೆ ಸಪೋರ್ಟ್ಗೆ ಯಾವಾಗ ಕೊಟ್ಟರು ಆವಾಗಲೇ ನಮಗೆ ಸ್ವಲ್ಪ ಡೌಟ್ ಬಂತು. ಯಾಕೆಂದರೆ ಸಪೋರ್ಟು ಲಾಸ್ಟ್ ಓವರಲ್ಲಿ ಹೊಡಿತಾರೆ, 25 ರನ್ ಡಿಫೆನ್ಸ್ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಹಂಗಾಗಿ 1 ಅವರ್ ಮುಂಚೆ ಸಪೋರ್ಟ್ ಗಾಲರ್ ಸಿಗ್ದ 1 ಅವರ್ ಇಟ್ಕೊಂಡು ಅವ್ರೇನಾದರೂ ಸಪೋರ್ಟ್ ಆಡಿಸಿ ಲಾಸ್ಟ್ ಓವರು ಏಜಲ್ವುಡ್ ಅಥವಾ ಭುವನೇಶ್ವರ್ ಕುಮಾರ್ ಇಟ್ಕೊಂಡ್ರೆ 100% RCB ಗೆಲ್ಲೋದು. ಸರ್ ಹೇಳಿ, ಎಷ್ಟು ಎಂಜಾಯ್ ಮಾಡಿದ್ರೆ ಮ್ಯಾಚ್ನ? ಸರ್ ಸೂಪರು. ನಾನು ಫಸ್ಟ್ ಟೈಮ್ ನಮ್ಮ ತಾಯಿ ಜೊತೆ ಬಂದಿರೋದು. ಸೊ ನನ್ನ ಮನಸ್ಸಿನ ಪ್ರಕಾರ ಒಂದು 45-50 ರನ್ನು ಸ್ವಲ್ಪ ಶಾರ್ಟೇಜ್ ಆಯ್ತು ಲಾಸ್ಟಲ್ಲಿ. ಸೊ ಗೆಲ್ಬೋದಾಗಿದ್ದು ಒಂದು 40-50 ರನ್ನು ಸ್ವಲ್ಪ ಶಾರ್ಟೇಜ್. ಲಾಸ್ಟಲ್ಲಿ ವಿಕೆಟ್ಗಳು ಕಳ್ಕೊಂಡ್ರು ಬೇಗ. ಸೊ ಬಾಲಿಂಗಲ್ಲಿ ಲಾಸ್ಟು ರೊಮಾರಿಯೋ ಕೊಡಬಾರ್ದಾಗಿತ್ತು ಆ್ಯಕ್ಚುಲಿ. ಸೊ 14-15 ಓವರ್ದು ಸ್ವಲ್ಪ ಚೆನ್ನಾಗಿತ್ತು ಲಾಸ್ಟಲ್ಲಿ. ಇವಾಗ ಸೊ ರೊಮಾರಿಯೋನ ಒಂದು 17-18 ಓವರ್ ಕೊಟ್ಟಿದ್ರು ಪರವಾಗಿರಲಿಲ್ಲ. ಸೊ ಬೋನಿನ ಲಾಸ್ಟ್ ಓವರ್ ಹಾಕ್ಸಿದ್ರೆ ಚೆನ್ನಾಗಿರ್ತಾ ಇತ್ತು. ಅವರು 3 ವಿಕೆಟ್ ತಗೊಂಡಷ್ಟು ಮ್ಯಾಚ್ ಟರ್ನ್ ಆಗತ್ತಾನೆ ಇದ್ದಿದ್ದು. ಲಾಸ್ಟು ಡೇವಿಡ್ ಮಿಲ್ಲರು ಮತ್ತು KL ರಾಹುಲ್ ಎಲ್ಲ ಚೆನ್ನಾಗಿ ಆಡಿದ್ರಿಂದ ಮ್ಯಾಚ್ ಅವ್ರಿಗೆ ಗೆದ್ದಿರೋದು. ತುಂಬ ಎಂಜಾಯ್ ಮಾಡ್ತೀವಿ. ಮ್ಯಾಚು ಬೆಂಗಳೂರು ಸೋಲಿಗೆ ಕಾರಣ ಏನು ಅಂತ ಹೇಳ್ತೀರಿ? ಸ್ವಲ್ಪ ಮಿಸ್ಫೀಲ್ಡಿಂಗ್ ಇತ್ತು. ಅದು ಬೌಲಿಂಗ್ ಸ್ವಲ್ಪ ಪ್ಲಾನ್ ಮಾಡಿಲ್ಲ, ಫಿನಿಶಿಂಗ್ ಬೌಲಿಂಗ್ ಸಪೋರ್ಟ್ ಕೊಟ್ಟು ಹೊಡೆದಿರೋದು ಅಷ್ಟೇ. ಸ್ವಲ್ಪ ಏಜಲ್ಲಿ ಒಟ್ಟು ಲಾಸ್ಟ್ ಓವರ್ ಹಾಕಕ್ಕೆ ಇದ್ದಿದ್ರೆ ಸ್ವಲ್ಪ ಟಫ್ ಇದಿರುತ್ತೆ. ಡೆಲ್ಲಿ ಗೆಲ್ಲಿಕ್ಕೆ ಏನು ಕಾರಣ ಅಂತೀರಾ? ಏನು ಪ್ಲಸ್ ಪಾಯಿಂಟು? ಪ್ಲಸ್ ಪಾಯಿಂಟ್ ಅಂದರೆ ಡೇವಿಡ್ ಮಿಲ್ಲರು, KL ರಾಹುಲ್ ಇಬ್ಬರು ಆಡಿರೋದು. ಅವರದ್ದು ಚೆನ್ನಾಗಿತ್ತು. ಓಕೆ, RCB ಪ್ಲೇಯರ್ಸಿಗೆ ಏನು ವಿಶ್ ಮಾಡ್ತೀರಿ? ನೆಕ್ಸ್ಟ್ ಮ್ಯಾಚ್ ಬೆಸ್ಟ್ ಆಫ್ ಲಕ್. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.